ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಯೋಗ್ಯತೆ ಇದ್ದರೆ ಕೆಲಸ ಮಾಡಬೇಕು, ಇಲ್ಲವಾದರೆ ಅಪವಾದ ಮಾಡಬಾರದು. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಗೆ ತಿರುಗೇಟು ಕೊಟ್ಟ ಸಚಿವ ಡಾಕ್ಟರ್ ಎಂಸಿ ಸುಧಾಕ್. ನಿಮಗೆ ಯೋಗ್ಯತೆ ಇದ್ದರೆ ಕೆಲಸ ಮಾಡಬೇಕು, ಬರೀ ವಸೂಲಿಗೆ ಇಳಿದು ಬಿಟ್ಟು ಎಲ್ಲರೂ ನಿಮ್ಮಂತೆ ವಸೂಲಿ ಮಾಡುತ್ತಾರೆಂದು ಭಾವಿಸಿ ಅಪವಾದ ಮಾಡುವುದು ನಿಲ್ಲಿಸಬೇಕು ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಗೆ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕ್ ತಿರುಗೇಟು ನೀಡಿದರು. ತಾಲ್ಲೂಕಿನ ಕೈವಾರ ಹೋಬಳಿಯ ಜಂಗಮಶಿಗೆಹಳ್ಳಿಯಲ್ಲಿ ನಡೆದ ಪಶುಆಸ್ಪತ್ರೆಗೆ ಚಾಲನೆ ನೀಡಿ ಮಾತನಾಡಿ, ನಾನು 10% ಕಮಿಷನ್ ಗುತ್ತಿಗೆದಾರರು ನೀಡುವಂತೆ ಒತ್ತಾಯಿಸುತ್ತೇನೆಂದು ಹೇಳಿಕೊಂಡಿರುವುದನ್ನು ನೋಡಿದರೆ ನಾಚಿಕೆ. ಜೆಕೆ ಕೃಷ್ಣಾರೆಡ್ಡಿ ಆಗಬೇಕು. ಇಂತಹ ಕೀಳುಮಟ್ಟದ ಮನಸ್ಥಿತಿ ಇರುವವರನ್ನು ಈ ಕ್ಷೇತ್ರದಲ್ಲಿ 2 ಬಾರಿ ಗೆಲ್ಲಿಸಿದ್ದಾರೆ. ಗುತ್ತಿಗೆದಾರರಿಗೆ ಫೋನ್ ಮಾಡಿ ನಾನು 10% ಕೇಳಿದೆನೆಂದು ಹೇಳುವಂತೆ ತಾಕೀತು ಮಾಡಿದ್ದರಾದರೂ ಇದಕ್ಕೆ ಸೊಪ್ಪು ಹಾಕದ ಗುತ್ತಿಗೆದಾರರು ಸ್ಪಷ್ಟನೆ ನೀಡುವ ಮೂಲಕ ಮಾಜಿ ಶಾಸಕರಿಗೆ ಮಂಗಳಾರತಿ ಮಾಡಿದ್ದಾರೆಂದು ಜರಿದರು. ಕಾಲುಬಾಯಿ ಲಸಿಕೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ದು, ಜಿಲ್ಲೆಯಲ್ಲಿಯೇ 1 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವ ಮೂಲಕ ಗಮನ ಸೆಳೆದುಕೊಂಡಿರುವ ಕೋಚಿಮುಲ್ಗೆ ಅಗತ್ಯವಾದ 10 ಎಕರೆ ಜಾಗವನ್ನು ಕೊಡಲು ತೀರ್ಮಾನ ಮಾಡಿದ್ದು, ಇದರಿಂದ ಪ್ಯಾಕಿಂಗ್ ಯೂನಿಟ್ ಮಾಡಲು ಸಹಕಾರಿಯಾಗುತ್ತದೆ ಎಂದ ಅವರು ಸರ್ಕಾರದಿಂದ ಮತ್ತೆ ರೈತರಿಗೆ ಸಹಾಯಧನವನ್ನು 4 ರೂಪಾಯಿ ಹೆಚ್ಚಿಗೆ ನೀಡುವ ಯೋಜನೆಯಿದೆ ಎಂದರು. ವಿರೋಧ ಪಕ್ಷಗಳಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಬೆಲೆ ಜಾಸ್ತಿ ಮಾಡಿದ್ದರೆಂದು ಸುಖಾಸುಮ್ಮನೆ ಆರೋಪ ಮಾಡುತ್ತಾರೆ. ಹೈನೋದ್ಯಮದ ಮೇಲೆ ಬಹಳಷ್ಟು ಜನರು ಅವಲಂಬಿತರಾಗಿದ್ದಾರೆ. ಮಂತ್ರಿಯಾಗಿರುವುದರಿಂದ ಪ್ರಭಾವ ಬೀರಿ ತಾಲೂಕು ಹಾಗೂ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ಪ್ರಯತ್ನ ಮಾಡುತ್ತಿದ್ದೇನೆಂದರು. ಮುಂದಿನ ಸಚಿವ ಸಂಪುಟ ಸಭೆಯನ್ನು ಜಿಲ್ಲೆಯ ಪ್ರಸಿದ್ಧ ಗಿರಿಧಾಮವೆನಿಸಿಕೊಂಡಿರುವ ನಂದಿ ಬೆಟ್ಟದಲ್ಲಿ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದು, 3ರಿಂದ 4 ಜಿಲ್ಲೆಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಾಗುವುದು. ಮೈಸೂರು ಜೊತೆಗೆ ಚಿಂತಾಮಣಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸುವರ್ಣ ಮಹೋತ್ಸವ ನಡೆಸಲಾಗುವುದು. ವಿಶ್ವೇಶ್ವರಯ್ಯ ಜಲನಿಗಮದಲ್ಲಿ 41 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದು, ಇದರ ಜೊತೆಗೆ ಕುಶಾವತಿ ನದಿಯಲ್ಲಿ ಹೂಳು ತೆಗೆಯುವ ಕೆಲಸ ಮತ್ತು ನೀರಿನ ಶೇಖರಣೆ ಸಾಮರ್ಥ್ಯ ಹೆಚ್ಚಿಸಲು ಹಾಗೂ ಸುತ್ತಲಿನ ಕೆರೆಗಳಿಗೆ ನೀರು ತುಂಬಿಸಲು 94 ಕೋಟಿ ರುಗಳನ್ನು ಮಂಜೂರು ಮಾಡಿಸಿದ್ದೇನೆಂದರು. ಎಚ್ಎನ್ ವ್ಯಾಲಿ ಯೋಜನೆಯಲ್ಲಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ತಾಲ್ಲೂಕುಗಳಿಗೆ 160 ನೀರು ಕೆರೆಗಳಿಗೆ ನೀರು ಹರಿಸಲಾಗುವುದು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಯಾವ ರೀತಿ ಕೆರೆಗಳಿಗೆ ನೀರನ್ನು ತುಂಬಿಸಿದರೋ ಅದೇ ರೀತಿಯಾಗಿ ನಮ್ಮ ತಾಲ್ಲೂಕಿನಲ್ಲಿಯೂ ನೀರು ಹರಿಸುವ ಪ್ರಯತ್ನ ಮಾಡುವುದಾಗಿ ವಿವರಿಸಿ, ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ನಾನು ಮಂತ್ರಿಯಾದ ನಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದೇನೆ. ಈಗ ಹಲವಾರು ಕಂಪನಿಗಳು ಮುಂದೆ ಬರುತ್ತಿದ್ದು, 2010ರಲ್ಲಿ ನಾನು ಕಂಡಂತಹ ಕನಸು ಇದೀಗ ನನಸಾಗುತ್ತಿದೆ. 1000 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಇದೆ, 200 ಕಿಮಿ ಲೋಕೋಪಯೋಗಿ ರಸ್ತೆ ಇದ್ದು 300 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಬೇಕಾಗಿದೆ. ಸರ್ಕಾರದಿಂದಲೇ ಅಲ್ಲದೆ ದಾನಿಗಳ ನೆರವಿನಿಂದ ಕುಡಿಯುವ ನೀರಿನ ಘಟಕಗಳನ್ನು ಆರಂಭಿಸಲಾಗುತ್ತಿದ್ದು, ಅಭಿವೃದ್ಧಿ ಮಾಡಬೇಕೆಂಬ ಮನಸ್ಸು ಇದ್ದರೆ ಮರುಭೂಮಿಯಲ್ಲೂ ಅಭಿವೃದ್ಧಿ ಮಾಡಬಹುದು. ಚುನಾವಣೆ ಸಮಯದಲ್ಲಿ ಎಣ್ಣ ತಮ್ಮ ಅಂತ ನೈಸ್ ಮಾತುಗಳು ಹೇಳಿಕೊಂಡು ಬರುವವರಿಂದ ಯಾವುದೇ ಅಭಿವೃದ್ಧಿ ಸಾಧ್ಯವಿಲ್ಲವಾದ್ದರಿಂದ ಅವರಿಂದ ಜಾಗರೂಕತೆಯಾಗಿರೆಂದರು. ಧರ್ಮದ ಹೆಸರಿನಲ್ಲಿ ಬಿಜೆಪಿಯವರು ರಾಜಕೀಯವನ್ನು ಮಾಡುತ್ತಿದ್ದಾರೆ. ಪಹಲ್ಗಾನ್ನಲ್ಲಿ ನಡೆದ ಘಟನೆಯ ಹಿಂದೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಎದ್ದು ಕಾಣುತ್ತಿದ್ದರೂ ನಿಮ್ಮ ವೈಫಲ್ಯಗಳನ್ನು ಮರೆಮಾಚಲು ಧರ್ಮದ ಲೇಪನ ಮಾಡುತ್ತಿದ್ದಾರೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಮುನಿನಾರಾಯಣಪ್ಪ, ಜಂಗಮಶಿಗೆಹಳ್ಳಿ ಎಂ ದೇವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೋಜಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್, ಅಂಬರೀಶ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು. ಇಲ್ಲಿ ನಾವು ಬಂದು ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದ್ರೆ ಇವತ್ತು ನಮ್ಮ ಸಚಿವರು ನಮ್ಮ ಗ್ರಾಮದ ಒಂದು ಬೇಡಿಕೆಯನ್ನ ಈ ದಿವಸ ಅಲ್ಲ, ಸುಮಾರು ಹಿಂದೆ ಇವರು ಶಾಸಕರಾಗಿದ್ದಾಗ ಕೂಡ ನಾನು ಅದನ್ನ ಅವರಿಗೆ ಪ್ರಸ್ತಾವನೆ ಮಾಡಿದ್ದೆ. ಆದರೆ ಆಗ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಆದರೆ ಈಗ ಅವರು ಸರ್ಕಾರದಲ್ಲಿ ಉನ್ನತ ಸಚಿವರಾಗಿರೋ ತನಕ ನಾವೇನನ್ನ ಹೇಳಿದ್ದು ಮಾಡಬೇಕು ಅಂದ್ರೆ ಅವರು
ಮನಸ್ಸಿಟ್ರೆ ಹಾಗೆ ಆಗುವಂತ ಕೆಲಸ ಅವರು ಕೈ ಬಿಡೋದಿಲ್ಲ ಅಂತ ಒಂದು ನಮ್ಮ ಸಚಿವರು ಇವತ್ತು ನಮಗೆ ದೊರಕಿದ್ದಾರೆ. ಮತ್ತೆ ಇವತ್ತು ನಮ್ಮ ಗ್ರಾಮದಲ್ಲಿ ಹಿಂದೆ ಇದ್ದಾಗ ಸಿಮೆಂಟ್ ರೋಡ್ಗಳೆಲ್ಲ ಮಾಡಿಸ್ಕೊಟ್ಟಿದ್ರು. ಇವತ್ತು ಸುವರ್ಣ ಗ್ರಾಮೋದಯದಲ್ಲಿ ಮಾಡಿಸಿದ್ರು. ಮತ್ತೆ ಕೆರೆ ಕೆಲಸ 35 ಲಕ್ಷ ಒಂದೇ ಸಾರಿ ಹಾಕಿ ಹೂಳು ತೆಗೆಸಿದ್ರು. ಆಮೇಲೆ ಇನ್ನು ರಸ್ತೆ ಕೃಷ್ಣಬೈರೇಗೌಡರ ಕಾಲದಲ್ಲಿ ಆಗಿತ್ತು. ಕೃಷ್ಣಬೈರೇಗೌಡರ ಕಾಲದಲ್ಲಿ ಇನ್ನೂ ಸಿಮೆಂಟ್ ರಸ್ತೆಗಳು 2 ಆಗಿತ್ತು ಆ ಕಡೆ. ಆಮೇಲೆ ಈಗ ಇನ್ನು ನಮ್ಮ ಗ್ರಾಮ ಇದು ಯಾಕೆ ಅಂದ್ರೆ ಈ ತಾಲೂಕಿಗೆ ಕಡೆ ಗ್ರಾಮ, ಆ ಕಡೆ ಗ್ರಾಮ ಆಗಿರೋದ್ರಿಂದ ಇನ್ನೂ ಬೇಡಿಕೆಗಳಿದೆ. ನಾವು ಹೇಳಿದ್ದೀವಿ ಅವ್ರಿಗೆ, ಆ ಬೇಡಿಕೆಗಳನ್ನ ಅವರು ನಿರ್ವಹಿಸ್ತಾರೆ ಅನ್ನೋ ಒಂದು ನಮ್ಮ ನಂಬಿಕೆನ ಉಳಿಸ್ತಾರೆ ಅನ್ನೋ ಒಂದು ಉದ್ದೇಶದ ಮೇಲೆ ಇವತ್ತು ನಾವು ನಮ್ಮ ನಾಯಕರನ್ನ ಇನ್ನ ನಮ್ಮ ಗ್ರಾಮದ ಒಂದು ಏಳಿಗೆಯನ್ನ ಅವರೇ ನಿರ್ವಹಿಸಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಸತತವಾಗಿ ನಮ್ಮೂರಲ್ಲಿ ಪಶು ಚಿಕಿತ್ಸಾಲಯ ಆಗಬೇಕು, ವೆಟರ್ನರಿ ಡಿಸ್ಪೆನ್ಸರಿ ಆಗಬೇಕು ಅಂತೇಳಿ ನಿರಂತರವಾಗಿ ಒತ್ತಡ ಆಗ್ತಾ ಇದೆ. ನಾವು ಒಂದು ಜಗಂಶಿಗಳ್ಳಿ ಮತ್ತೊಂದು ನಲ್ಮಾಚ್ನಲ್ಲಿ ಕ್ರಾಸಲ್ಲಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನ ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ವೆಂಕಟೇಶಣ್ಣವ್ರು, ಹಿರೇಪಟ್ಟಣ ವೆಂಕಟೇಶಣ್ಣವರಿಗೆ ನಾನು ವಿನಂತಿ ಮಾಡಿಕೊಂಡೆ. ಇಲ್ಲ ಸುಧಾಕರ್, ಇರೋದೇ ಕಮ್ಮಿ 20 ಇದೆ, ನಾನು ಕೊಡ್ತೀನಿ, ಈಗ ಮುಂದೆ ನೋಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಸುಮಾರು 1 ವರ್ಷ 1.25 ವರ್ಷ ಇದು ಪ್ರಯತ್ನ ನಡೀತು. ಈಗ ಇವತ್ತು ನಾಳೆ ಅಂತೇಳಿ ಕಡೆಗೆ ಒಂದು 4 ತಿಂಗಳಿಂದ 3-4 ತಿಂಗಳಿಂದ ನಮಗೆ ಅದರ ಒಂದು ಆದೇಶ ಸಿಕ್ತು. ಈಗ ನಾನು ಹೇಳಿದೆ ಮುನ್ನಣ್ಣಪ್ಪನವ್ರಿಗೆ, ಏನಕ್ಕೆ ಬೇಕು ನೀವು ಕಡೆ ಊರು, ಆಮೇಲೆ ಎಲ್ಲ ಕೈಗಾರಿಕೆ ಆಗ್ಬಿಟ್ಟಿದೆ, ಕೈಗಾರಿಕೆಗಳಿದ್ದಾಗ ಹಸು ಮೇಲಿರ್ತವೆ ಅಂತ ಹೇಳಿದೆ. ಇಲ್ಲ ನಮ್ಮಲ್ಲಿ ಹಸುಗಳು ಕುರಿಗಳು ಎಲ್ಲ ಜಾಸ್ತಿ ಇದೆ. ನಾನು ಹೇಳಿದೆ ಒಂದು ಕಡೆಗೆ ಆಗ್ಬಿಡ್ತದೆ, ಮಧ್ಯದಲ್ಲಿ ಯಾರಿಗನ್ನ ಬೇರೆ ಕಡೆ ಕೊಡೋಣ ಅಂದ್ರೆ ಇಲ್ಲ ನಮ್ಮೂರಲ್ಲಿ 1000-1200 ಲೀಟರ್ ಹಾಲು ಆಗ್ತದೆ, ಹೆಚ್ಚು ಪಶುಗಳಿದ್ದಾವೆ, ಬೇರೆ ಬೇರೆ ಕುರಿ ಮೇಕೆ ಮತ್ತೊಂದು ಇವೆಲ್ಲ ಇದಾವೆ ಅಂತಕ್ಕಂಥದ್ದು ಹೇಳಿದ್ರು. ಆದರೂ ಒಂದು ರೀತಿಯಲ್ಲಿ ದೊಡ್ಡ ಗ್ರಾಮ ಆಗಿದ್ರಿಂದ ಮತ್ತು ಹೆಚ್ಚು ಇಲ್ಲಿ ಜನರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಕಡೆ ಗ್ರಾಮ ಆದರೂ ಕೂಡ ಇದರ ಉಪಯೋಗ ಆಗಲಿ. ಬಹುಶಃ ಶಿಡ್ಲಘಟ್ಟ ತಾಲೂಕಿನವ್ರಿಗೂ ಇದು ಉಪಯೋಗ ಆಗುತ್ತೆ. ಶಿಡ್ಲಘಟ್ಟದ ಈಗ ಗಡಿಯಲ್ಲಿ ಇರ್ತಕ್ಕಂಥ ಊರುಗಳು ದೊಡ್ಡ ಊರುಗಳಿದ್ದಾವೆ, ಪುತ್ತೂರಲ್ಲಿ ಇವೆಲ್ಲ ಊರುಗಳಿರೋದ್ರಿಂದ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ಇದನ್ನ ಬಳಕೆ ಆಗ್ತಕ್ಕಂಥದ್ದು, ಇದರ ಸೇವೆಯನ್ನ ಪಡಿತಕ್ಕಂಥದ್ದಾಗುತ್ತೆ. ಇದು ಒಂದು ಕಡೆ. ಈಗ ತಮಗೆ ಗೊತ್ತಿದೆ, ಈಗಾಗಲೇ ಸರ್ಕಾರ ಮೊನ್ನೆ ಪೆರಿಪಟ್ಟಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಾಲು ಬಾಯಿ ರೋಗದ ಚಿಕಿತ್ಸೆ ಅದರ ಒಂದು ಆಂದೋಲನವನ್ನ ಲಸಿಕೆ ಆಗ್ತಕ್ಕಂಥದ್ದಕ್ಕೆ ಒಂದು ಕಾರ್ಯಕ್ರಮವನ್ನ ಅವತ್ತು ಪ್ರಾರಂಭ ಮಾಡಿದ್ವಿ. ನಾವು ಕೂಡ ಅದನ್ನ ಶುರು ಮಾಡುವಂಥದ್ದು ಮಾಡಿದ್ವಿ. ಅದರಿಂದ ಇವತ್ತು ಇದರ ಅನುಕೂಲ ಪಡಿಬೇಕಾಗುತ್ತೆ. ಮುಖ್ಯವಾಗಿ ಬರೀ ನಮ್ಮ ಪಶುವೈದ್ಯ ಇಲಾಖೆಯವರು ಒಬ್ಬರೇ ಇವತ್ತು ನಮ್ಮಲ್ಲಿರ್ತಕ್ಕಂಥ ರಾಸುಗಳ ಆರೋಗ್ಯ ಮತ್ತು ಅದರ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿತ್ತು ಅದರ ವ್ಯಾಪ್ತಿಗೆ ಬರ್ತಕ್ಕಂಥ ವೈದ್ಯರು ಕೂಡ ಇವತ್ತು ಬಹಳಷ್ಟು ಇದಕ್ಕೆ ಸಹಕಾರಿಯಾಗಿ ಜೊತೆಯಾಗಿ ಇಲಾಖೆ ಮತ್ತು ಅವರು ಒಟ್ಟಾಗಿ ಮಾಡ್ತಾ ಇದ್ದಿದ್ದರಿಂದ ಬಹಳಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಹೈನೋದ್ಯಮ ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಆಗ್ತಾ ಇದೆ. ಈಗ ನಮ್ಮ ಜಿಲ್ಲೆಗೆ ಜನವರಿಯಿಂದ ನಮ್ಮದೇ ಪ್ರತ್ಯೇಕ ಹಾಲು ಒಕ್ಕೂಟ ಆಗಿತ್ತು. ಸುಮಾರು ಈಗಾಗಲೇ ನಾವು ಮೇ 15ರವರೆಗೂ ₹1 ಹೆಚ್ಚು ನಮ್ಮ ಒಕ್ಕೂಟದಿಂದ ಹೆಚ್ಚು ಕೊಡುವಂಥದ್ದಕ್ಕೆ ಹಾಲು ಉತ್ಪಾದಕರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲೇ ಅತಿ ಹೆಚ್ಚು 1,25,000 ಲೀಟರ್ ನಮ್ಮ ಚಿಂತಾಮಣಿಯಲ್ಲಿ ಒಂದು ದಿವಸಕ್ಕೆ ಉತ್ಪಾದನೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ನಮ್ಮ ಚಿಂತಾಮಣಿ ತಾಲೂಕು. 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶಿಡ್ಲಘಟ್ಟ, 95,000 ಏನೋ ಆಗ್ತಾ ಇದೆ ಪ್ರತಿ ಲೀಟರ್ ಪ್ರತಿ ದಿವಸ ಇವತ್ತು ಉತ್ಪಾದನೆ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ನಮ್ಮ ಹೊಸದಾಗಿ ಆಗಿರ್ತಕ್ಕಂಥ ಹಾಲು ಒಕ್ಕೂಟ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅದಕ್ಕೆ ಏನ್ ಬೇಕು ಸೌಲಭ್ಯ ಏನ್ ಬೇಕು, ಹಾಲು ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ಸೌಲಭ್ಯ ನಮ್ಮಲ್ಲಿಲ್ಲ.
ಈಗ ನಾವು ಸುಮಾರು 2.25 ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಖರ್ಚಾಗ್ತಾ ಇದೆ. ಪ್ಯಾಕಿಂಗ್ ಮಾಡುವಂತದಕ್ಕೆ ಕೋಲಾರ ಮತ್ತು ಬೆಂಗಳೂರು ಯಲಹಂಕ ಮದರ್ ಡೈರಿಯಲ್ಲಿ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಸ್ಥಳಾವಕಾಶ ಹಿಂದೆ 2010 ಇಸ್ವಿಯಲ್ಲಿ 15 ಎಕರೆ ಜಾಗ ಕೊಡುವಂಥದ್ದಾಗಿತ್ತು. ಹಿಂದೆ ಅವಾಗೆಲ್ಲ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅಂದಿನ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ವಿ. ಅವಾಗ ಆದೇಶ ಆಗಿತ್ತು. ಯಾಕಂದ್ರೆ ನಾನು ಇವೆಲ್ಲ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ನಾವು ಮತ್ತೆ 10 ಎಕರೆ ಕೊಡ್ಸೋಣ ಅಲ್ಲೇ ಅಂತ ಹೇಳಿ ಪ್ರಯತ್ನ ಮಾಡಿ ಈಗ ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ಆದೇಶ ಆಗ್ತದೆ ಮಾಡಿದ್ರು ತೋಟಗಾರಿಕಾ ಇಲಾಖೆಯವರು. ಆಗ 2010ರಲ್ಲಿ ಮಾರ್ಚ್ ತಿಂಗಳಲ್ಲಿ ಅವತ್ತು ಆದೇಶ ಆಗಿತ್ತು KMFಗೆ 15 ಎಕರೆ ಕೊಡೋದು ಅಂತ. ನಂತರ ಅದು ಕೊಚ್ಚಿಮೂಲ್ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ಗೆ ಅಂತ ಹೇಳಿ 5,27,00,000 ದುಡ್ಡು ಕಟ್ಟಬೇಕು ಅಂತ ಅವತ್ತು ಅವರು ನಂತರದ ದಿನಗಳಲ್ಲಿ ಒಂದು ಪತ್ರವನ್ನು ಕಳಿಸ್ತಾರೆ. ಆ ದುಡ್ಡು ಕಟ್ಟಿರ್ಲಿಲ್ಲ. ಇವತ್ತಿಗೂ 5,27,00,000 ಕಟ್ಟಿಲ್ಲ. ಮೊನ್ನೆ ಅದನ್ನ ಅಡ್ಡ ಹಾಕೊಂಡು ಕೂತಿದ್ರು ತೋಟಗಾರಿಕೆ ಇಲಾಖೆಯವರು. 5,27,00,000 ಕೊಡಬೇಕು. ಮತ್ತೆ ಇವತ್ತೇನು ಅಲ್ಲಿ ಭೂಮಿ ಕೊಡ್ತಾ ಇದೀವಿ, ಆ ಭೂಮಿ ಬೆಲೆ ಏನು ಮಾರುಕಟ್ಟೆ ಬೆಲೆ ಏನಿದೆ ಆ ಮಾರುಕಟ್ಟೆ ಬೆಲೆ ಅಂತ ದುಡ್ಡು ಕೊಡಬೇಕು, ಅಥವಾ ಅಷ್ಟು ಬೆಲೆ ಬಾಳ್ತಕ್ಕಂಥ ಜಾಗ ಪರ್ಯಾಯವಾಗಿ ಕೊಡಬೇಕು ಅಂತ ಅವರು ತಗಾದೆ ತೆಗಿತಕ್ಕಂಥ ಕೆಲಸ ಆಯಿತು. ನಾನು ಹೇಳಿದೆ, ಇದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಹಾಲು ಒಕ್ಕೂಟ, ಯಾವುದೇ ರೀತಿ ಲಾಭ ಇಲ್ಲ ಇಲ್ಲಿ. ಇದನ್ನ ನೀವು ಆ ರೀತಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಳೆ ಬಾಕಿ ಎಲ್ಲ ಬೇಕಾದ್ರೆ ನೀವು ಕೋಲಾರವ್ರ ಹತ್ರ ಕೇಳ್ಕೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಕಡೆಗೆ ನಮ್ಮ ಮಂತ್ರಿಗಳು, ತೋಟಗಾರಿಕೆ ಮಂತ್ರಿಗಳು, ನನಗೆ ಆತ್ಮೀಯರು ನಮ್ಮ ಮಲ್ಲಿಕಾರ್ಜುನ್ ಅವರು ನಿಮ್ಗೆ ಬೇಕು ತಾನೆ, ಆಯ್ತು ಮಾಡೋಣ ಅಂತ ಹೇಳಿ ಈಗ ಬಹುಶಃ ಇವತ್ತು ರಜೆಗಳು ಬಂದಿದ್ರಿಂದ ಬಹುಶಃ ಮುಂದಿನ ವಾರದಲ್ಲಿ ನಮಗೆ ಅಧಿಕೃತವಾಗಿ 9 ಎಕರೆ 38 ಗುಂಟೆ ಅಥವಾ 9.5 ಎಕರೆ ನಮಗೆ ಈಗ ಹೆಚ್ಚುವರಿಯಾಗಿ ಪ್ಯಾಕಿಂಗ್ ಯೂನಿಟ್ ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ನಾವು ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ಅದನ್ನು ಮಾಡ್ಕೊಂಡು ಪ್ರಾರಂಭ ಮಾಡಿದ್ರೆ ಏನು 2.25 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಪ್ಯಾಕಿಂಗಿಗೆ, ನಮಗೆ 1.25 ರೂಪಾಯಿ ದುಡ್ಡು ಉಳಿತದೆ. ಇದೆಲ್ಲ ಆದಾಯ ಆಗುತ್ತೆ ನಮ್ಮ ಮಿಲ್ಕ್ ಯೂನಿಯನ್ಗೆ. ಜೊತೆಯಲ್ಲಿ ಈಗ ನಿಮಗೆ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4-5 ತಿಂಗಳಿಂದ ಹೇಳ್ತಾ ಇದ್ರು ಹಾಲು ಉತ್ಪಾದಕರಿಗೆ ಇನ್ನ ಹೆಚ್ಚು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಈಗಾಗಲೇ ಮೊನ್ನೆ 4 ರೂಪಾಯಿ ಕೊಡೋದಕ್ಕೆ ನೇರವಾಗಿ ಅದು ಹಾಲು ಉತ್ಪಾದಕರಿಗೆ ಕೊಡಬೇಕು. ಪಕ್ಕದ ರಾಜ್ಯಗಳಲ್ಲಿ 52 ರೂಪಾಯಿಯಿಂದ ಹಿಡಿದು ಕೆಲವು ಕಡೆ 58-60 ರೂಪಾಯಿ ಕೂಡ ಹಾಲು ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥದ್ದು, ಅಷ್ಟು ರೇಟ್ ಇದೆ ಅಂತಕ್ಕಂಥದ್ದನ್ನ ಅವೆಲ್ಲ ಮಾಹಿತಿ ತಗೊಂಡು ನಮ್ಮಲ್ಲಿ ಕಮ್ಮಿ ಇದೆ, ಇಡೀ ದೇಶದಲ್ಲಿ ಕಮ್ಮಿ ಬೆಲೆಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನ 4 ರೂಪಾಯಿ ಹೆಚ್ಚು ಮಾಡಿದ್ರು. ಯಾರಿಗೋಸ್ಕರ ಹೆಚ್ಚು ಮಾಡಿದ್ರು ಹೇಳಿ? ರೈತರಿಗೋಸ್ಕರ. ಇದನ್ನು ವಿರೋಧ ಮಾಡ್ತಾ ಇರೋರು ಯಾರು? ಬಿಜೆಪಿಯವರು ಇವತ್ತು ಹೊರೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ, ಹಂಗೆ ಹಿಂಗೆ ಬೆಲೆ ಏರಿಕೆ ಮಾಡಿದೆ, ಮತ್ತೊಂದು ಹೇಳಿದೆ ಅಂತ. ಯಾರಿಗೆ ಇವತ್ತು ಅನುಕೂಲ ಆಗ್ತದೆ? ಯಾರಿಗೆ ಇವತ್ತು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು? ಇವ್ರಿಗೆ ನಿಜವಾಗ್ಲೂ ರೈತರ ಮೇಲೆ ಏನಾದರೂ ಕಾಳಜಿ ಇದ್ದಿದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಅವರು ಸುಮಾರು 720-30 ಕೋಟಿ ರೈತರಿಗೆ ಏನು ಸರ್ಕಾರ 5 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾ ಇತ್ತು ಅದನ್ನ ಬಾಕಿ ಇಟ್ಟು ಹೋಗಿದ್ರು. ಯಾಕೆ ಬಾಕಿ ಇಟ್ರಿ? 4 ವರ್ಷ ಅವರ ಆಡಳಿತ ಅವಧಿಯಲ್ಲಿ ಪ್ರತಿ ವರ್ಷ ಅದಕ್ಕೆ ಬಾಕಿ ಇಟ್ಕೊಂಡು ಹೋಗಿ 700 ಕೋಟಿ ನಮ್ಮ ಸರ್ಕಾರದ ಮೇಲೆ ಹೊರೆ ಹಾಕಿದ್ದಾರೆ. ಈ 2 ವರ್ಷದಲ್ಲಿ ಪದೇ ಹೇಳ್ತಾರೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಸರ್ಕಾರದಲ್ಲಿ ಹಣ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿ. ಈ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಈ ಬಾಕಿಯನ್ನ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಈಗ ಇದನ್ನೆಲ್ಲ ಒಂದು 300 ಕೋಟಿವರೆಗೂ ಉಳಿಸ್ಕೊಂಡಿದ್ದೀವಿ. ಈ ವರ್ಷದ ಒಳಗೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಅದು ಕೂಡ ಬಾಕಿ ಇಲ್ಲದೆ ಮಾಡ್ತೀವಿ. ಮತ್ತೊಂದು ಹೊರೆ ಆಯ್ತು ನಮಗೆ. ಏಕಾಏಕಿ 2024ರಲ್ಲಿ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಬಹಳ ದೊಡ್ಡ ಮಟ್ಟಕ್ಕೆ 1 ಕೋಟಿ ಲೀಟರ್ ಮೇಲೆ ದಾಟಿತ್ತು. ನಮ್ಮ ಜಿಲ್ಲೆಯಲ್ಲೇ ನಿಮಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ಆಯ್ತು ಅಂತ. ಈಗ 4 ಲಕ್ಷ ಚಿಲ್ಲರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹೈನೋದ್ಯಮದ ಮೇಲೆ ಇವತ್ತು ಜನ ಅವಲಂಬಿತವಾಗಿದ್ದಾರೆ. ಅದಕ್ಕೆ ಇವತ್ತು ನಾವು ಹೆಚ್ಚು ಜನರಿಗೆ ಪಶುಗಳನ್ನ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದರಿಂದ ಇವತ್ತು ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಅವರೇ ಹೇಳಿದ್ರು ರಾಜ್ಯಕ್ಕೆ ಕೊಟ್ಟಿರುವಂಥದ್ದು 20ರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದ ಕಾರಣದಿಂದ ಮಂತ್ರಿಗಳ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿದ್ದರಿಂದ ಒಂದು ರೀತಿ ಅವ್ರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ನನಗೆ ಕೊಡಲೇಬೇಕು ಅಂತ ವಿನಂತಿ ಮಾಡಿದ್ದಕ್ಕೆ ನನಗೆ ಪಾಪ ಅವರು ವೆಂಕಟೇಶ್ ಅಣ್ಣವರು
ಬಹಳ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಅವರು ನಮಗೆ ಮಂಜೂರು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬೇರೆ ಯಾವುದೂ ತಾಲೂಕಿಲ್ಲ, ನಮಗೆ ನಮ್ಮ ನಾಗರಾಜ್ ಅವರು ಬಾಗೇಪಲ್ಲಿಯಿಂದ ಬಂದಿದ್ದಾರೆ, ಅಲ್ಲಿ ಕೊಟ್ಟಿಲ್ಲ. ಈ ರೀತಿ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು MLA ಆಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲೂ ಅದಕ್ಕೊಂದು ಬೆಲೆ ಇದೆ. ಮತ್ತೆ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹೆಚ್ಚು ಪ್ರಭಾವವನ್ನ ನಾವು ಬೆಳೆಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಅವಕಾಶಗಳಾಗ್ತದೆ. ಅದನ್ನ ಸ್ವಲ್ಪ ಕೂಡ ನಾವು ಎಲ್ಲೂ ತಪ್ಪದಿರ ಮತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ದೊಡ್ಡ ಮಟ್ಟದಲ್ಲಿ ಆ ಭಾಗದ ಹಲವಾರು ಭಾರಿ ನೀರಾವರಿ, ಜಲಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಆ ಭಾಗದಲ್ಲಿ ಆಗುವಂಥದ್ದನ್ನ ಸುಮಾರು 3,500ಕ್ಕೂ ಹೆಚ್ಚು 600ಕ್ಕೂ ಹೆಚ್ಚು ಕೋಟಿಗಳ ಒಂದು ಅನುದಾನ ಆ ಭಾಗಕ್ಕೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಾನು ಸುಮಾರು 5-6 ತಿಂಗಳಿಂದಲೇ ನಂದಿ ಬೆಟ್ಟದಲ್ಲಿ ಕೂಡ ಆಗಬೇಕು ಈ ಭಾಗದ್ದು ಅಂತ ಹೇಳಿದ್ರು. ಮೊನ್ನೆ ಒಪ್ಕೊಂಡಿದ್ದಾರೆ. ಈಗ ನಂದಿ ಬೆಟ್ಟದಲ್ಲಿ ಕೂಡ ಬೆಂಗಳೂರು ವಿಭಾಗ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಬಹುಶಃ ರಾಮನಗರ ಈ ಕಡೆ ಸೇರಿಸ್ತಾರಲ್ಲ ಗೊತ್ತಿಲ್ಲ, ಇವೆಲ್ಲ ಭಾಗಗಳ ಸಂಬಂಧಪಟ್ಟಂತ ಒಂದು ವಿಚಾರದ ಬಗ್ಗೆ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ನಂದಿ ಬೆಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಂಪುಟ ಸಭೆಯನ್ನ ಬಹುಶಃ ಮೇ ಅಂತ್ಯದ ಒಳಗಾಗಿ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಬಿಜಾಪುರದವರು ಆ ಭಾಗದ ಮಾಡಬೇಕು ಅಂತ ಹೇಳಿ ಅವರು ಕೇಳಿದ್ರು. ಆದರೆ ಒಟ್ಟಾರೆಯಾಗಿ ಇಲ್ಲಿ ಸಂಪುಟದ ಸಭೆ ಮಾಡುವಂಥ ಸಂದರ್ಭದಲ್ಲಿ ಈಗ ಬಹಳಷ್ಟು ನಮ್ಮಲ್ಲಿ ಬೇಡಿಕೆಗಳಿದ್ದಾವೆ. ಅವೆಲ್ಲ ನಾನು ಈಗ ಹೇಳಕ್ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ಸಂಪುಟದ ಸಭೆಯನ್ನ ಅವಕಾಶವನ್ನ ಬಳಸಿಕೊಂಡು ನಮ್ಮ ನಾವು 3-4 ಜಿಲ್ಲೆಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಏನು ಇನ್ನಷ್ಟು ಕೆಲಸಗಳಾಗುವಂಥದ್ದು ನಾವು ಮಾಡಿಸುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೊನ್ನೆ ಅದು ಪ್ಲಾಟಿನಮ್ ಜೂಬ್ಲಿ ಅಂದ್ರೆ ಸುವರ್ಣ ಮಹೋತ್ಸವದ ಕಟ್ಟಡ ಕಟ್ಟಬೇಕು ಅಲ್ಲಿ ಅಂತಕ್ಕಂಥದ್ದು ಮಾಡ್ಕೊಂಡಿದ್ದೆ. ನಾನು ಯೋಚನೆ ಮಾಡಿ ಅದನ್ನ ಮೈಸೂರು ಜೊತೆಗೆ ಚಿಂತಾಮಣಿಗೆ ಒಂದು ಕೆಳಗೆ ಒಂದು ಮೆತ್ತಿಗೆ ಸೇರಿಸಿ ಕಳಿಸ್ಬಿಟ್ಟಿದ್ದೆ ಕ್ಯಾಬಿನೆಟ್ ಕಡೆಗೆ. ಅವ್ರಿಗೆ ನಾವು ಬೇರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅವ್ರಿಗೂ 10 ಕೋಟಿ ಕೊಟ್ಟಿದ್ದೆ, ನಾನೇ ಪಡಿಸಿದ್ದೆ. ಮುಂಚೆನೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ತಲೆ ಓಡಿಸಿ ಒಂದು 10 ಕೋಟಿ ಅವ್ರಿಗೂ ಇರಲಿ, ನಾಳೆ ನಮ್ಗೆ ಬಯೋಂಗಿಲ್ಲ ಅಂತ ಹೇಳಿ ಅವ್ರಿಗೆ 10 ಕೋಟಿ, ನಾವು 10 ಕೋಟಿ ತಗೊಂಡಿದ್ವಿ. ಇನ್ನು ಅವ್ರಿಗೆ ಬೇಕಾಗಿದ್ದಿದ್ದು 60 ಕೋಟಿ, ನಮಗೆ ಬೇಕಾಗಿದ್ದು 40 ಕೋಟಿ. ಮೇಲೆ 60 ಕೋಟಿ ಅವ್ರಿಗೆ ಸೇರಿಸಿ 40 ಕೋಟಿ ನಮ್ದು ಸೇರಿಸಿ 100 ಕೋಟಿಗೆ ಅವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಮೈಸೂರು ಹೆಸರಲ್ಲಿ ನಾವು ಚಿಂತಾಮಣಿ ಕೂಡ ನಾವು ಅದನ್ನ ಮಂಜೂರು ಮಾಡಿಸುವಂತ ಕೆಲಸವನ್ನ ಮಾಡಿದ್ವಿ. ಸ್ವಲ್ಪ ಹಣಕಾಸು ಇಲಾಖೆಯವ್ರ ಗಮನಕ್ಕೆ ಬರ್ತಿಲ್ಲ, ಅದು ಕ್ಯಾಬಿನೆಟ್ಗೆ ತಂದ್ಬಿಟ್ಟಿದ್ದೆ ನಾನು, ಸಮಯ ಕಮ್ಮಿ ಇತ್ತು ಅಂತ ಹೇಳಿ. ಅದು ಸ್ವಲ್ಪ ಅವ್ರು ವಿರೋಧ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಆಮೇಲೆ ವಿವರಣೆ ಕೊಟ್ಟೆ, ಈ ರೀತಿ ನನಗೆ ತಡವಾಗಿ ನನ್ನ ಗಮನಕ್ಕೆ ತಂದ್ರು ಸರ್ ಇದು ಕ್ಯಾಬಿನೆಟ್ ಪ್ರಸ್ತಾವನೆಗಳ ಬಗ್ಗೆ, ಅದಕ್ಕೆ ಹಣಕಾಸು ಇಲಾಖೆ ಹೋಗಲಿಲ್ಲ. ಆಯ್ತು ಹಂಗೆ ಮಾಡಂಗಿಲ್ಲ, ಆಯ್ತು ಇನ್ನು ಮುಂದೆ ನೋಡೋಣ, ಹಾಗೆ ಈ ಸತಿ ಯಾರೋ ಬಿಟ್ಟಿದೆ ಬಿಡು ಅಂತ ಹೇಳಿದ್ರು. ಅದರಿಂದ ಎಲ್ಲೋ ಒಂದ್ ಕಡೆ ಮನಸ್ಸಿದ್ರೆ ಖಂಡಿತ ಅದಕ್ಕೆ ಮಾರ್ಗ ಅವಕಾಶ ಇದೆ. ಈಗ ನಾನು ಮೊನ್ನೆ ಹೇಳಿದ್ದೆ, ಈಗ ಏನೋ ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ಸುಮಾರು 41 ಕೋಟಿ ಇಲ್ಲಿದ್ರು, ಯಾರ್ಯಾರು ಆ ವ್ಯವಹಾರ ಮಾಡ್ಕೊಂಡು ಅವ್ರ ಜೊತೆ ವ್ಯವಹಾರದಲ್ಲಿ ಅವ್ರನ್ನ ಇಟ್ಕೊಂಡಿದ್ರು ಅವರೆಲ್ಲ ಬೇಸತ್ತು ಬಿಟ್ಟು ನಮ್ಮ ಹತ್ರ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಅವ್ರು ಯಾವ ರೀತಿ ವ್ಯವಹಾರ ಮಾಡ್ತಿದ್ರು. ನಾಚಿಕೆ ಆಗ್ಬೇಕು ಅವ್ರಿಗೆ. ಮಾತಾಡುವಂತ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಅವ್ರು ಯಾರನ್ನೋ ಮಾತಾಡಿದ್ರು ಅಂತ ಹೇಳ್ತಾರೆ. ನಾನು ಅವ್ರು ಕೇಳಿದೆ, ಏನಪ್ಪ ಈ ರೀತಿ ಏನಾದ್ರು ಆಯ್ತೇನಪ್ಪ ಅಂದ್ರೆ, ಇಲ್ಲ ಸರ್ ಅಂತ ಫೋನ್ ಮಾಡೋರಂತೆ. ಅವ್ರಿಗೆ ಹೇಳು ಅಂತಾರಂತೆ. ಅವ್ರು ಯಾರಿಗೋ ಹೇಳು ಅಂತಾರಂತೆ. ದುಡ್ಡು ಕೇಳಿದ್ರು ಅಂತ ಹೇಳು ಅಂತಾರಂತೆ. ಅವ್ರು ಕೇಳಿಲ್ಲ ಸರ್, ನಾನೇ ಕೇಳ್ಬೇಕು ಅಂದಂತೆ. ಈ ಒಂದು ಕೀಳು ಮಟ್ಟದ ಒಬ್ಬ ಮನಸ್ಥಿತಿ ಇರ್ತಕ್ಕಂಥವ್ರನ್ನ 2 ಬಾರಿ ಈ ಕ್ಷೇತ್ರದಲ್ಲಿ ಅವರ ಜವಾಬ್ದಾರಿಯನ್ನು ಅವ್ರು ಕಟ್ಟಿರ್ತಕ್ಕಂಥದ್ದಾಗಿದೆ ಕ್ಷೇತ್ರದಲ್ಲಿ. ಯಾಕೆ ಈ ರೀತಿ ಕೀಳು ಮಟ್ಟದ ಮನಸ್ಥಿತಿ ಇರಬೇಕು? ನೀವು ಯೋಗ್ಯತೆ ಇದ್ರೆ ಕೆಲಸ ಮಾಡಬೇಕಿತ್ತು. ಬರೀ ನೀವು ವಸೂಲಿಗೆ ಇಳಿದ್ಬಿಟ್ಟು ಇವತ್ತು ಎಲ್ಲರೂ ನಿಮಗೆ ಅಂತ ಹೇಳಿ ಭಾವಿಸಿದ್ರೆ ಅದು ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ? ಅದರಿಂದ ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಬೇಕಾಗ್ತಕ್ಕಂಥದ್ದು, ನಮ್ಮ ಬದುಕುಗಳಲ್ಲಿ ಬದಲಾವಣೆ ತರ್ತಕ್ಕಂಥದ್ದು, ಈ ಭಾಗದ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಈ ರೀತಿ ಜನರಿಗೆ ಬೇಕಾದಂತಹ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಮಾಡುವಂಥವ್ರು ಬೇಕಾಗ್ತಕ್ಕಂಥದ್ದು, ಇವೆಲ್ಲವನ್ನ ಯೋಚನೆ ಮಾಡಿ ಜನ ಮುಂದೆ ನಾವು ಹೆಜ್ಜೆ ಹಾಕ್ತಕ್ಕಂಥ. ಕೇವಲ ಅವ್ರು ಹೇಳ್ತಕ್ಕಂಥ ಸುಳ್ಳು ಪ್ರಚಾರಗಳು, ಸುಳ್ಳು ವಿಚಾರಗಳನ್ನ, ಅಪಪ್ರಚಾರಗಳು, ಜಾತಿಗಳ ಹೆಸರಲ್ಲಿ ಎತ್ಕೊಳ್ತಕ್ಕಂಥದ್ದು, ಧರ್ಮದ ಹೆಸರಲ್ಲಿ ಎತ್ಕೊಳ್ತಕ್ಕಂಥದ್ದು, ಏನೇನು ಇವತ್ತು ನಡೀತಾ ಇದೆ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದಾರೆ. ಮೊನ್ನೆ ಒಂದು ಘಟನೆ ಆಯ್ತು.
ನಮ್ದು ಒಂದು ಪರೀಕ್ಷಾ ಪ್ರಾಧಿಕಾರ ನಮ್ಮ ಕೆಳಗೆ ಬರ್ತದೆ. ನಾವು ಯಾವುದೇ ನಿರ್ಬಂಧ ಹಾಕಿರ್ಲಿಲ್ಲ ಅದರಲ್ಲಿ. ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಿದೆ ಕೇಂದ್ರದಲ್ಲಿ ಅವ್ರು ಮಾಡುವಂತ ಪರೀಕ್ಷೆಗಳಲ್ಲಿ ಇರ್ತಕ್ಕಂಥ ನಿಯಮಗಳನ್ನೆಲ್ಲ ನಾವು ಮಾಡಿದ್ವಿ. ಬ್ರಾಹ್ಮಣ ಸಮುದಾಯದವರಿಗೆಲ್ಲೂ ಜನಿವಾರತೆಗೆ ಅಂತ ನಾವು ಯಾರು ಹೇಳೇನು. ಇವತ್ತು 31 ಜಿಲ್ಲೆಗಳಲ್ಲಿ ನಾನಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ. ಎಲ್ಲ ಒಂದೆರಡು ಕೇಂದ್ರದಲ್ಲಿ ಯಾರು ಅವಿವೇಕಿಗಳು ಕೆಲವರು ಪಾಪ ಅಲ್ಲಿ ಯಾರಿಗೂ ಒಬ್ಬರು ಜನಿವಾರ ತೆಗಿಬೇಕು ಮಾಡಬೇಕು ಅಂತ ಕೆಲಸ ತೊಂದರೆ ಮಾಡಿದ್ರು. ಇದು ಯಾವ ರೀತಿ ನನ್ನ ಜವಾಬ್ದಾರಿ ಇರ್ತದೆ ಅಥವಾ ಸಿದ್ದರಾಮಯ್ಯನವರ ಜವಾಬ್ದಾರಿ ಇರ್ತದೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಜವಾಬ್ದಾರಿ ಇರ್ತದೆ ಯೋಚನೆ ಮಾಡಿ. ನಾವು ತಕ್ಷಣ ಸ್ಪಂದಿಸಿ ನಾನು ಆ ಹುಡುಗನಿಗೆ ಮಾತಾಡಿ, ಇಲ್ಲಪ್ಪ ನಿನ್ಗೆ ತೊಂದರೆ ಆಗಿದೆ, ನಿನಗೆ ಅದು ಸರಿ ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿ ನಾವು ಮಾತಾಡಿ ನಾವು ಅದು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡಿದ್ವಿ. ಯಾರು ಅದನ್ನು ತಪ್ಪು ಮಾಡಿದ್ರು ಅವ್ರ ಮೇಲೆ ತಕ್ಷಣ ಮಾಡಿದ್ವಿ. ನಾವೇನು ಅದಕ್ಕೆ ಸಮಯ ಕೊಡಲಿಲ್ಲ. ಅದಕ್ಕೆ ಜಾತಿ ಲೇಪನ ಮಾಡುವಂಥದ್ದು ಇವರೇ ನಡೆಸಿದ್ರು. ಮೊನ್ನೆ ಡಿಸೆಂಬರಲ್ಲಿ ರೈಲ್ವೆ ಪರೀಕ್ಷೆ ಮಂಗಳಸೂತ್ರ ತೆಗಿಬೇಕು, ಜನಿವಾರ ತೆಗಿಬೇಕು ಅಂತೆಲ್ಲ ಅವರೇ ಹಾಕಿದ್ರು. ಕೇಂದ್ರ ಸರ್ಕಾರದ ಮುಖಾಂತರ ಮಾಡಿರ್ತಕ್ಕಂಥ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಅವ್ರು ಬಳಸುವಂಥ ಪದಗಳು. ಯಾವತ್ತು ಪರೀಕ್ಷೆ ನಡೆದಿದ್ದೋ ಡಿಸೆಂಬರಲ್ಲಿ ಮಾಡೋದು ಇವೆಲ್ಲ ನಡೀತಾರೆ. ಯಾವತ್ತು ವಾಪಸ್ ತಗೊಂಡಿರೋದು ನಿನ್ನೆ ಎಲ್ಲ ಮೊನ್ನೆ ವಾಪಸ್ ತಗೊಳ್ತಾರೆ. ಇದೆಲ್ಲ ಗೊಂದಲ ಆದ್ಮೇಲೆ ನಾವೇನಾದ್ರೂ ಪ್ರಕಟಣೆ ಮಾಡಿದ್ವಾ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ? ನಾವು ಪ್ರಕಟಣೆ ಮಾಡಿಲ್ಲ. ಆ ರೀತಿ ಜನಿವಾರ ತೆಗಿಬೇಕು ಅಂತ ನಾವು ಹೇಳಿರ್ಲಿಲ್ಲ. ಆದ್ರೆ ನಿಮ್ಮ ಪ್ರಕಟಣೆಯಲ್ಲಿ ಇತ್ತು, ಮಂಗಳಸೂತ್ರ ತೆಗಿಬೇಕು ಅಂತಕ್ಕಂಥದ್ದಿತ್ತು. ಅದನ್ನ ಇವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಖೀರವಾಗಿ ಪ್ರತಿ ಸಂದರ್ಭದಲ್ಲೂ ಜಾತಿ ಧರ್ಮ, ಹಿಂದೂಗಳು, ಮುಸಲ್ಮಾನರು, ಬೇರೆ ಏನೂ ಇಲ್ಲ ಅವ್ರ ಬಾಯಲ್ಲಿ. ಬೇರೆ ಇನ್ನೇನು ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು ಜನಗಳು. ನಾನು ಹೇಳುವಂಥದ್ದು ಇಲ್ಲಿ ಬಹಳಷ್ಟು ಜನ ನಮ್ಮ ಮುಕ್ತರಿದ್ದಾರೆ, ಯುವಕರಿಗೆ ಏನು ಗೊತ್ತಾಗ್ತಾ ಇಲ್ಲ. ಕೇವಲ ಧರ್ಮದ ಹೆಸರು ಹೇಳ್ಬಿಟ್ರೆ ನಾವೇನೋ ಒಂದು ಯೋಚನೆ ಮಾಡ್ತಾ ಇದ್ವಿ. ಏನು ಈಗ ಧರ್ಮದ ಹೆಸರಲ್ಲಿ ಏನ್ ಸಾಧನೆ ಮಾಡಿದ್ದಾರೆ 11 ವರ್ಷದಲ್ಲಿ? ಚುನಾವಣೆ ಬಂದಾಗೆಲ್ಲ ಈ ರೀತಿ ಜಾತಿ ಧರ್ಮಗಳನ್ನ ಹಿಡ್ಕಟ್ಟತಕ್ಕಂಥದ್ದು, ಸಮಾಜದಲ್ಲಿ ಶಾಂತಿಯನ್ನ ಕಡಿಸ್ತಕ್ಕಂಥ ಕೆಲಸ ಮಾಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ. ನಮ್ಮ ಧರ್ಮದ ಮೇಲೆ, ನಾವು ಹಿಂದೂ ಧರ್ಮ, ನಮ್ಮ ಧರ್ಮದ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇದೆ. ಕಾಶ್ಮೀರಲ್ಲಿ ನಡೆದಂತ ಒಂದು ಘಟನೆ, ಯಾರು ಇವತ್ತಲ್ಲಿ ಪಾಪ ಮುಕ್ತರು ಇವತ್ತು ಪ್ರಾಣ ಕಳ್ಕೊಂಡ್ರು, ಯಾರೋ ಭಯೋತ್ಪಾದಕರು ಅವರು ಕೆಟ್ಟದಾಗಿ ನಡ್ಕೊಂಡ್ರು ಅಂತ ಮಾತ್ರಕ್ಕೆ ಅವ್ರು ಯಾರು ಒಳಗೆ ಬಿಟ್ಟು ಏನ್ ಮಾಡ್ತಾ ಇದ್ರಿ ನೀವು? ನಿಮ್ಮ ಗೂಢಚಾರ್ಯ, ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಫೇಲ್ಯೂರ್ ಆಯ್ತು? ಯಾಕೆ ಅಲ್ಲಿ ಸೈನ್ಯ ಇರಲಿಲ್ಲ? ಸುಮಾರು 4-5 ದಿವಸ, ಒಂದು ವಾರದಿಂದ ಅವರಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತಲ್ಲ. ಎಲ್ಲೋಯ್ತು ನಿಮ್ಮ ಗೂಢಚಾರ್ಯ? ಇದನ್ನ ಯಾರನ್ನ ಹೇಳ್ಬೇಕು ನೀವು? ಏನು ಆ ಘಟನೆ ಆದ ತಕ್ಷಣ ಕೆಲವರು ಮಾತಾಡಿದ್ರು, ನೀವು ಹಿಂದೂ ರಕ್ಷಕರು ಅಂತ ಹೇಳ್ತಿರಲ್ಲ, ಹಂಗಾರೆ ಯಾಕೆ ನೀವು ಅವತ್ತು ಇದನ್ನ ಗಮನಿಸಲಿಲ್ಲ? ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಹೇಳಿದ್ರು, ನನಗೆ ಬಹಳ ನೋವಾಗಿದೆ, ನಾನು ರಾಜ್ಯದ ಸ್ಥಾನವನ್ನು ಕೇಳಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ. ಅಮಾಯಕರು ಪ್ರಾಣ ಕಳ್ಕೊಂಡ್ರು, ನಮ್ಮ ಅತಿಥಿಗಳಾಗಿ ಬಂದಂತವ್ರು ಪ್ರಾಣ ಕಳ್ಕೊಂಡ್ರು. ಅಲ್ಲಿದ್ದಂತ ಮುಸಲ್ಮಾನರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಇವತ್ತು ನಾವೆಲ್ಲ ಭಾರತೀಯರು ಅಂತ ಹೇಳಿ ಅವರ ಎಲ್ಲರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು. ಪಾಪ ಅಲ್ಲಿ ಒಂದಿಬ್ರು ಉದಾಹರಣೆ ಕೊಟ್ರು, ನೀವು ನೋಡಿದಿರ, ಬೆನ್ನ ಮೇಲೆ ಹುಡುಗನ್ನ ಹೊತ್ಕೊಂಡು ಬಂದಿರುವಂತದ್ದು. ಇನ್ನೊಬ್ರು ಭಯೋತ್ಪಾದಕರ ಬಂದು ಕಿತ್ಕೊಳಕ್ ಹೋಗಿ ಅವನೊಬ್ಬರೇ ಅವ್ರ ಮನೆಯಲ್ಲಿ ಸಂಪಾದನೆ ಮಾಡುವಂತವ್ರು, ಆದಿಲ್ ಪಾಷಾ ಅಂತ ಕಾಣ್ತಾರೆ. ಅವ್ರ ಪ್ರಾಣ ಹೋಯ್ತು. ಇದ್ರ ಬಗ್ಗೆ ಯಾರು ಮಾತಾಡೋದು ಬೇಡವಾ? ಭಯೋತ್ಪಾದನೆ ಅಂತಕ್ಕಂಥದ್ದಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ. ಅವರ ಮನಸ್ಥಿತಿನೇ ಆ ರೀತಿ ಇರ್ತದೆ. ಅದರಲ್ಲೂ ನಿಮ್ಮ ವೈಫಲ್ಯವನ್ನ ಮುಚ್ಚತಕ್ಕಂಥದಕ್ಕೆ ನೀವು ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಬಣ್ಣವಾದಂಥ ಮಾತುಗಳು ಹೇಳ್ತಾರೆ, ನಾವು ತಕ್ಷಣ ನಾವು ಮನಸ್ಸಿನಲ್ಲಿ ಬದಲಾಯಿಸ್ಕೊಂಡ್ಬಿಡ್ತೀವಿ. ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡಿದ್ವಿ, ಪಶು ಚಿಕಿತ್ಸಾಲಯ ತಂದು ನೀವು ಹೋಗ್ರಿ, ಚಾಕು ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಹೋಗಿ ಕಾಶ್ಮೀರಕ್ಕೆ ಹೋಗಿ ಯುದ್ಧ ಮಾಡಿ. ಅಮಾಯಕ ಮಕ್ಕಳಿಗೆ ಇವತ್ತು ಅವ್ರಿಗೆ ಬದುಕಕ್ಕೆ ದಾರಿ ತೋರಿಸೋದು ಬಿಡಿ, ತಪ್ಪು ದಾರಿಗೆ ಯಾಕೆ ಎಳಿತೀರಾ? ಇವೆಲ್ಲ ಈ ರೀತಿ ಸಮಾಜದಲ್ಲಿ ಇವತ್ತು ಈ ರೀತಿ ಒಂದು ತಪ್ಪು ಗ್ರಹಿಕೆಯನ್ನ ಮಾಡ್ತಕ್ಕಂಥದ್ದು ಕೇವಲ ರಾಜಕೀಯ ಅಧಿಕಾರಕ್ಕೆ ಮಾತ್ರ. ಸಮಾಜದಲ್ಲಿ ಬದಲಾವಣೆ ತರಬೇಕು ಅಥವಾ ನಾವು ಇನ್ನೊಂದು ಮತ್ತೊಂದು ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಅದರಿಂದ ಇವತ್ತು ನಾನು ಇವೆಲ್ಲ ವಿಚಾರ